ಚಾನಲ್. ಫ್ರೆಂಡ್ಸ್, ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಿಸಿನೀರಿಂದನೇ ಶುರು ಮಾಡಿದೆ. ಏನಂತ ಅಂದರೆ ಇವತ್ತಿನ ಕಾನ್ಸೆಪ್ಟು ನಾನು ಹೇಗೂ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತು. ಇವತ್ತಿನ ಕಾನ್ಸೆಪ್ಟು ನಾನು ವಾಟ್ ಐ ಈಟ್ ಇನ್ ಎ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ವಿತೌಟ್ ಡಯಟ್ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಇದು ನನ್ನ ರೀತಿ ಮನೇಲಿರುವಂಥ ಹೌಸ್ ವೈಫ್ಗಳಿಗೆ ಈ ವ್ಲಾಗ್ನ ಡೆಡಿಕೇಟ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಬನ್ನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಪೂರ್ತಿ ನೀರು ಕುಡಿತೀನಿ. ಹಾಗೆಯೇ ಕುಡಿದ್ಬಿಟ್ಟು ಹಾಲೆಲ್ಲ ಏನಾರ ಇಲ್ಲ ಅಂತ ಅಂದರೆ ಅಂಗಡಿಗೆ ಹೋಗಿ ಹಾಲು, ಕಾಫಿ ಪುಡಿ, ಮೊಸರು ಏನು ಬೇಕೋ ಅವತ್ತಿಗೆ ಅದು ತೊಗೊಂಡು ಬಂದುಬಿಡ್ತೀನಿ. ಇಲ್ಲ ಸಿಂಚುನಾದರೂ ತರ್ತಾಳೆ. ನಾನು ಈ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗಿಂದ ಡೈಲಿ ಕಂಪಲ್ಸರಿ ಒಂದು ಬೌಲ್ ಮೊಸರು ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಅದು ಸಕ್ಕರೆ ಜೊತೆಗೆ. ನಾನು ಬಳಸೋದು ನನಗೆ ಇದು ಅರ್ಧ ಕೆ ಜಿ 35 ರೂಪಾಯಿಗೆ ನಮ್ಮ ಮನೆ ಪಕ್ಕದಲ್ಲಿರೋ ಸ್ಮಾರ್ಟ್ ಬಜಾರಲ್ಲೇ ಸಿಗುತ್ತೆ. ಹಾಗಾಗಿ ನಾನು ಬೆಲ್ಲನ ಟೀ ಕಾಫಿಗೆ ಬಳಸ್ತಾ ಇಲ್ಲ. ಈಗ ಬರೀ ಹಣ್ಣುಗಳ ಜ್ಯೂಸು ಮತ್ತು ರಸಾಯನ ಇಂಥದಕ್ಕೆ ಮಾತ್ರ ಬೆಲ್ಲ ಬಳಸ್ತೀನಿ. ಮಾಮೂಲಿ ಈಗ ಕಾಫಿಗೆ ನಾನು ಬ್ರೌನ್ ಶುಗರೇ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ದಿನ ಮೊಸರಿಗೆ ಒಂದು ಬೌಲ್ ಮಧ್ಯಾಹ್ನದ ತಿಂತೀನಿ. ಈಗ ಒಂದು 15 ದಿವಸದಿಂದ ವೆಯ್ಟ್ ಲಾಸ್ ಶುರು ಮಾಡಿದಾಗಿಂದ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೋತೀನಿ. ಮೊಸರು ಸಕ್ಕರೆ ನನಗೆ ತುಂಬ ಇಷ್ಟ. ಆದರೆ ಮಾಮೂಲಿ ಸಕ್ಕರೆ ನಂಗೆ ತಿನ್ನೋಕ್ಕೆ ಆಗ್ತಿತ್ತಿಲ್ಲ. ಅದಕ್ಕೆ ಸ್ವಲ್ಪ ವರ್ಷದಿಂದ ಬಿಟ್ಟಿದೆ, ತಿಂತಿರಲಿಲ್ಲ. ಈಗ ಮತ್ತೆ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ನಾನು ದಿನದಲ್ಲಿ 2 ಸ್ಪೂನ್ ಸಕ್ಕರೆನ ಬಳಸ್ತೀನಿ. ಕಾಫಿಗೆ ಒಂದು ಸ್ಪೂನು ಮತ್ತು ಮೊಸರು ಜೊತೆ ಒಂದು ಸ್ಪೂನು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಮಾಮೂಲಿ ಸಕ್ಕರೆ ಗೊಳಿಸಿದ್ರೆ ಈ ಶುಗರ್ ಇನ್ನೂ ಜಾಸ್ತಿನೇ ಸ್ವೀಟ್ನೆಸ್ ಇರುತ್ತೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ನಾನು ಲೆವೆಸ್ತಾ ಕಾಫಿ ಕುಡಿಯೋದು ನಂಗೆ ತುಂಬಾ ಇಷ್ಟ. ಇದು ಒಂದು ಪ್ಯಾಕೆಟ್ಗೆ ಒಂದು ಗ್ಲಾಸ್ ಆರಾಮಾಗಿ ಚೆನ್ನಾಗುತ್ತೆ. ಈ ಬ್ರೂ ಮತ್ತು ನೆಸ್ಕೆಫೆ ಎಲ್ಲ 2 ಪ್ಯಾಕೆಟ್ ಹಾಕಬೇಕು ಒಂದು ಗ್ಲಾಸ್ಗೆ. ಹಂಗಾಗಿ ನಾನು ಲೆವೆಸ್ತಾನೆ ಬಳಸ್ತಾ ಇದ್ದೀನಿ. ನಾನು ದಿನದಲ್ಲಿ 2 ಟೈಮ್ ಕಾಫಿ ಕುಡಿತಿದ್ದೆ. ಈಗ ನಾನು ಒಂದು ಟೈಮಿಗೆ ಬಂದಿದ್ದೀನಿ. ಅಥವಾ ಬೆಳಗ್ಗೆ ತಪ್ಪಿದ್ರೆ ಸಂಜೆ, ಎರಡರಲ್ಲಿ ಯಾವ್ದಾರು ಒಂದು ಟೈಮಲ್ಲಿ ತೊಗೋತೀನಿ. ಬೆಳಗ್ಗೆ ತೊಗೊಂಡ್ರೆ ಸಂಜೆ ಸ್ಕಿಪ್ ಮಾಡ್ತೀನಿ. ಅದ್ರ ಬದಲಾಗಿ ನಾನು ಬಿಸಿ ನೀರು ತೊಗೋತೀನಿ ಸಂಜೆ ಹೊತ್ತು. ಬೆಳಗ್ಗೆ ಎದ್ದಾಗ ಹೊಟ್ಟೆಗೆ ಒಂದು ಸಲ ಬಿಸಿ ನೀರು, ಮತ್ತು ಸಂಜೆ ಹೊತ್ತು ಒಂದು ಗ್ಲಾಸ್ ಕುಡಿಬೇಕು ಅನ್ಸುತ್ತಲ್ಲ, ಕ್ರೇವಿಂಗ್ಸು ಸಡನ್ನಾಗಿ ಬಿಡೋಕ್ಕಾಗಲ್ವಲ್ಲ, ಹಂಗಾಗಿ ಬಿಸಿ ನೀರು ತೊಗೋತೀನಿ ಸಂಜೆ ಹೊತ್ತು. ಅದಾದಮೇಲೆ ಮಾಮೂಲಿ ಒಂದು ಬೌಲ್ ಮೊಸರು ಮಧ್ಯಾಹ್ನ ಹೊತ್ತು ಕಂಪಲ್ಸರಿ ತಿಂತಾಯಿದ್ದೀನಿ. ಸಂಜೆ ಹೊತ್ತು ತಿಂದರೆ ಸ್ವಲ್ಪ ಗಂಟ್ಲು ನೋವಿರೋ ಅಂಥವ್ರಿಗೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಮೊಸರು ತಿನ್ನಬಾರ್ದು ಅಂತಾರೆ. ಹಾಗಾಗಿ ಈಗ ಒಂದು ಗ್ಲಾಸ್ ಕಾಫಿನ ಮಾಡ್ಕೊಂಡು ಕುಡಿದು, ಆಮೇಲೆ ಇವತ್ತು ತಿಂಡಿಗೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ, ಆಮೇಲೆ ತಿಂಡಿಗೂ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಚಿಟ್ಟೆಗೆ ಬೇರೆ ಜ್ವರ ಬಿಟ್ಟು ಕುಡಿಯೋಣ. ಸಿಂಜು, ಇವತ್ತು ಬ್ರೇಕ್ಫಾಸ್ಟ್ಗೆ ಹೆಸರುಬೇಳೆ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಕೂಗೋದ್ರಲ್ಲಿ ನಾನು ವಾಕ್ ಮುಗಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಮೊದಲೆಲ್ಲ ಏನು ಮಾಡ್ತಿದ್ದೆ ಗೊತ್ತಾ, ಬ್ಯಾಲೆನ್ಸ್ಡಾಗಿ ಫುಡ್ ತಿಂತಾಯಿದ್ದೆ. ಆದರೆ ಹೊಟ್ಟೆ ಬಿರಿಯೋದಕ್ಕಿಂತನೂ ಹೆಚ್ಚಾಗಿ ತಟ್ಟೆ ತುಂಬ ಎಷ್ಟು ಜಾಸ್ತಿ ಹಾಕೊಂಬಿಡೋದು, ಹೊಟ್ಟೆ ತುಂಬ್ದಂಗಾದರೂ ಅದು ವೇಸ್ಟ್ ಆಗುತ್ತಲ್ಲ ಅಂತ ತಿನ್ನೋದು, ಈ ಥರ ಮಾಡ್ತಿದ್ದೆ. ಆಮೇಲೆ ಹಸಿವಿಲ್ಲದೆ ಹೋದರೂ ತಿನ್ನೋದು, 3 ಟೈಮು ಕಂಪಲ್ಸರಿ ತಿನ್ನಬೇಕು ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ತಿದ್ದೆ. ಈಗ ಸ್ವಲ್ಪ ತಿಳ್ಕೊಂಡು, ಈಗ ನನಗೆ ಹಸಿವಿದ್ರೆ ಮಾತ್ರ ತಿನ್ನಬೇಕು, ಹೊಟ್ಟೆಗೆ ಸ್ವಲ್ಪ ತಟ್ಟೆ ಕಮ್ಮಿನೇ ಹಾಕ್ಕೊಂಡಿರಬೇಕು, ತಿಂದ ಮೇಲೆ ಮತ್ತು ಇನ್ನೊಂಚೂರು ಬೇಕು ಅಂದಾಗ ಮಾತ್ರ ಹಾಕೋಬೇಕು. ಈ ಥರ ಮಾಡಿಕೊಂಡು ನಾನು ಫುಡ್ ಚಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮನೇಲಿ ಪ್ರತಿದಿನ ಏನು ತಿನ್ನಬೇಕು ಅನ್ನೋದು ಹಿಂದಿನ ದಿನವೇ ರೆಡಿ ಮಾಡ್ಕೊತೀನಿ. ಮನೇಲಿ ಏನಿರುತ್ತೋ ಅದನ್ನೇ ಬಳಸ್ಕೊಂಡು ಮಾಡಬೇಕು. ಮತ್ತು ನಮ್ಮ ಮಕ್ಳಿಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು. 2-3 ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿರೋದು. ಅದಕ್ಕೆ ಹಾಗೆ ನನ್ನ ತಮ್ಮನಿಂದನೂ ಕೆಲವೊಂದು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಅವನು ಜಿಮ್ಮಲ್ಲಿ ಹೋಗ್ತಾನೆ ಅಲ್ಲ ಪ್ರತಿದಿನ ಬೆಂಗಳೂರಲ್ಲಿ. ಅವನು ಯಾವ್ಯಾವ ಆಹಾರ ತಿಂದರೆ ಏನೇನಾಗುತ್ತೆ, ಆಮೇಲೆ ನನಗೂ ಕೆಲವೊಂದು ಆಹಾರದ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಅದೇ ಥರ ಫುಡ್ನ ರೆಡಿ ಮಾಡ್ಕೊತೀನಿ. ಹಾಗೆ ವಾಕ್ ಮುಗಿಸ್ಕೊಂಡು 20 ನಿಮಿಷಕ್ಕೆ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಈಗ ಅದನ್ನ ಮತ್ತೆ ವಾಶ್ ಮಾಡ್ಕೊಬಂದೆ ಫೇಸೆಲ್ಲನೂ. ಇನ್ನು ತಿಂಡಿಗೆ ಆಲ್ಮೋಸ್ಟ್ ಕೂಗಿದೆ ಕುಕ್ಕರು. ಈಗ ಒಗ್ಗರಣೆ ಹಾಕೊಂಬಿಡೋಣ. ಆಮೇಲೆ ಈ ಒಂದು ರೆಸಿಪಿ ನಮ್ಮ ಮನೇಲಿ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ 2 ಸರಿ ಶೇರ್ ಮಾಡಿದ್ದೀನಿ. ಒಂದು ಸಿರಿಧಾನ್ಯದ್ದು ಮತ್ತು ಅವಲಕ್ಕಿದು ಅಂತ ಅಂದ್ಬಿಟ್ಟು. ನಾನು ಒಗ್ಗರಣೆ ಹಾಕೊಳ್ಳೋದ್ರಲ್ಲಿ ಬಾದಾಮಿ ಮೆಣಸಿದೆ ಅಲ್ವಾ, ಸ್ವಲ್ಪ ತಿನ್ಕೊಂಡು ಒಗ್ಗರಣೆ ಹಾಕೋತೀನಿ. ಸುಸ್ತಾಗುತ್ತೆ ನನಗೆ ವಾಕ್ ಆದಮೇಲೆ, ಅದೇನು ಅಂತ ಗೊತ್ತಿಲ್ಲ. ಸ್ವಲ್ಪ ಇನ್ನೂ ಎನರ್ಜಿ ಬೇಕಲ್ವಾ, ಹಂಗಾಗಿ ಇದು ಕೂಡ ನಟ್ಸ್ ಎಲ್ಲ ತಿನ್ನೋದ್ರಿಂದ ನಮಗೆ ಜಿಂಕ್ ಹೇರಳವಾಗಿ ಸಿಗುತ್ತೆ ನಮ್ಮ ಬಾಡಿಗೆ ಅಂತಲೇ ಹೇಳ್ಬೋದು. ಹಾಗೆ ಕೊಬ್ಬರಿ ಎಣ್ಣೆ ಬಿಡಿಸ್ಕೊಂಡು ಬಂದಿದ್ದೀವಿ ಮೊನ್ನೆ. ಅದು ಬಿಸಿಲಿಗೆ ಇಡಿ ಅಂತ ಹೇಳಿದರು. 2 ದಿನ ಬಿಸಿಲಲ್ಲಿ ಇಡಬೇಕು. ಅಷ್ಟೊಂದೇನು ಬಿಸಿಲಿಲ್ಲ, ಆದರೂ ಹೊರಗಡೆ ಇಡ್ತಾ ಇದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಆಮ್ಲೆಟ್ ಹಾಕ್ಕೊಂಡು ಸ್ವಲ್ಪ ಕಡಲೆಕಾಳು ನೆನೆಸಿರೋದಿತ್ತು ಮೊನ್ನೆದು, ಮೊಳಕೆ ಕಟ್ಟೋಕ್ಕೆ ಬಿಟ್ಟಿದೆ. ಅದನ್ನು ಅಷ್ಟೊಂದು ಮೊಳಕೆ ಬಂದಿರಲಿಲ್ಲ, ಅದನ್ನೇ ಬೇಯಿಸ್ಕೊಂಡು ಸೈಡ್ಸ್ಗೆ ಮಕ್ಕಳು ನಾವು ಎಲ್ಲ ತಿಂದ್ವಿ. ಮಕ್ಳಿಗಂತೂ ಈ ನಾನು ಮಾಡೋ ಖಾರ ಪೊಂಗಲ್ ತುಂಬಾ ಇಷ್ಟ. ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀನಿ. ಇದು ಮಾಡಿದಾಗ 2 ಟೈಮ್ಗೂ ಆಗೋ ಥರ ಮಾಡಿಬಿಡ್ತೀನಿ. ಆರಾಮಾಗಿ ಮಧ್ಯಾಹ್ನದ ಊಟಕ್ಕೂ ಇದನ್ನೇ ತಿನ್ಕೊಬೋದು. ಆಮೇಲೆ ಹೆಸರುಬೇಳೆ, ಕಡಲೆಕಾಳು, ಮೊಟ್ಟೆ ಎಲ್ಲ ಪ್ರೋಟೀನ್ ರಿಚ್ ಅಲ್ವಾ. ಹಾಗೆ ಏನಂತಂದರೆ ಒಂದು 20 ಗ್ರಾಮ್ ಕಮ್ಮಿ ಆಗಿದ್ದೀನಿ ಕೂಡ. ಮೊನ್ನೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಮತ್ತೆ ಚೆಕ್ ಮಾಡಿಕೊಂಡೆ. ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ. 4 ತಿಂಗಳಾದಮೇಲೆ ನಿಮಗೆ
ತೋರ್ಸೋಣ ಅಂದ್ಬಿಟ್ಟು ಒಂದು 20 ಗ್ರಾಮ್ ಕಮ್ಮಿ ಆಗಿದ್ದೀನಿ, ಅದೊಂದು ಖುಷಿ ಇದೆ. ಆಮೇಲೆ ಆಗದಿರೋ ಡ್ರೆಸ್ ಎಲ್ಲ ಈಗ ಒಂಚೂರು ತುಂಬ ಟೈಟ್ ಆಗ್ತಿದ್ದಾವೆಲ್ಲ ಸ್ವಲ್ಪ ಲೂಸ್ ಆಗ್ತಿದೆ ಅಂತ ಅಂದಾಗಲೇ ಗೊತ್ತಾಗುತ್ತೆ ಸ್ವಲ್ಪ ನಾವು ಸಣ್ಣ ಆಗ್ತಿದ್ದೀವಿ ಅಂತ. ನಾನು ಅದರಲ್ಲೇ ಕಂಡಿಡ್ಕೊಂಡು ಬಿಡ್ತೀನಿ. ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟು. ನೋಡಿದ್ರಲ್ಲ, ಜೊತೆಗೆ ಈರುಳ್ಳಿ ಬೇರೆ ಹಾಕ್ಕೊಂಡಿದ್ದೆ, ಸಖತ್ತಾಗಿತ್ತು. ಮಧ್ಯಾಹ್ನಕ್ಕೇನು ಮಾಡ್ಕೊಳ್ಳೋದಿಲ್ಲ, ಬೆಳಗ್ಗೆ ಏನಿರುತ್ತೋ ಅದನ್ನೇ ಮಧ್ಯಾಹ್ನಕ್ಕೂ ಕ್ಯಾರಿ ಮಾಡ್ತೀನಿ ನಾನು. ಇಲ್ಲ ಹಸಿವಿದ್ರೆ ಮಾತ್ರ ತಿಂತೀನಿ ಮಧ್ಯಾಹ್ನದ ಹೊತ್ತು. ಏನಾದರೂ ಹಸಿವಿಲ್ಲ ನನಗೆ ಅಂತ ಅಂದರೆ ಏನಾದ್ರು ಹಣ್ಣುಗಳು ಏನಾರು ಇದ್ದರೆ ತಿನ್ಕೊತೀನಿ. ಅಷ್ಟು ಬಿಟ್ಟರೆ ಒಟ್ಟು ಬೆಳಗ್ಗೆ ಏನು ಮಾಡಿರ್ತೀನೋ ಅದನ್ನೇ ಒಂಚೂರು ಹೆಚ್ಚಾಗಿ ಮಾಡಿ ಮಧ್ಯಾಹ್ನಕ್ಕೆ ತಿನ್ಕೊತೀನಿ. ರಾತ್ರಿ ಒಂದು ಒಳ್ಳೆ ಫುಲ್ ಮೀಲ್ ಮಾಡ್ಕೊತೀನಿ, ಅಂದರೆ ರೊಟ್ಟಿ ಪಲ್ಯನೋ ಅಥವಾ ಪಲಾವೋ ಅದು ಚಿತ್ರಾನ್ನ. ರಾತ್ರಿ ಹೊತ್ತು ಜಾಸ್ತಿ ತಿಂಡಿಗಳನ್ನ ನಾನು ಮಾಡೋದು ಬೆಳಗ್ಗೆ ಮತ್ತು ರಾತ್ರಿ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಲೈಟಾಗೇ ತೊಗೊಳ್ಳೋದು. ಈಗ ಸ್ವಲ್ಪ ಒಂದು 15-20 ದಿನದಿಂದ ನನಗೆ ಹಸುವಾದರೆ ಮಾತ್ರನೇ ತಿಂತಾಯಿದ್ದೀನಿ, ಹಸುವಿಲ್ಲದೆ ಸುಮ್ಮನೆ ತಿನ್ನೋದಕ್ಕೆ ಹೋಗಲ್ಲ. ಮೊದಲೆಲ್ಲ ಹೇಗೆ ಅಂದರೆ ಹಸುವಿರಲಿ ಬಿಡಲಿ 3 ಟೈಮ್ ಚೆನ್ನಾಗಿ ತಿಂತಾಯಿದ್ದೆ, ಅದಕ್ಕೋಸ್ಕರ ಈಗ ಹಸುವಾದಾಗ ಮಾತ್ರ ತಿಂತೀನಿ. ಮಧ್ಯದಲ್ಲಿ ಹಣ್ಣುಗಳು ತಿನ್ನೋದು, ಆಮೇಲೆ ನೀರು ಚೆನ್ನಾಗಿ ಕುಡಿಯೋದು. ಒಂದು 2.5-3 ಲೀಟ್ರ್ ಹತ್ತಿರ ನೀರು ಕುಡಿತಾಯಿದ್ದೀನಿ ಈಗ ಬೇಸಿಗೆ ಆಗಿರೋದ್ರಿಂದ. ಜಾಸ್ತಿ ಬಾಯಾರಿಕೆ ಆಗುತ್ತೆ. ಹಾಗೆ ಹಣ್ಣಿನ ಜ್ಯೂಸ್ ಅಂತೇನೂ ಮಾಡ್ಕೊಳ್ಳೋದಿಲ್ಲ, ಹಾಗೆ ಕಟ್ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಈ ಥರ ಮಾಡ್ತೀನಿ. ಮೊಟ್ಟೆ, ಆಮೇಲೆ ಮಧ್ಯರಾತ್ರಿ ಊಟಕ್ಕೆ ರೊಟ್ಟಿ ಪಲ್ಯ ಅಥವಾ ಅನ್ನ ಸಾರು ಮುದ್ದೆ ಈ ಥರ ಮಾಡ್ಕೊತೀನಿ. ಮನೇಲಿ ಏನಿರುತ್ತೋ ಅದರಲ್ಲೇ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ನಾನು ಏನು ಮಾಡ್ತಿದ್ದೀನೋ ಅದನ್ನು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡ್ತಾ ಇರೋದು. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿಚಡಿ ಮಿಕ್ಕಿದೆ ಅಲ್ಲ, ಮಧ್ಯಾಹ್ನಕ್ಕೆ ಹಸುವಾದರೆ ಅದನ್ನೇ ತಿಂತೀನಿ, ಇಲ್ಲಾಂದರೆ ಮಕ್ಕಳು ತಿಂತಾರೆ. ನಾನು ಪಾಡಿಗೆ ನಾನು ಹಣ್ಣುಗಳು ತಿನ್ಕೊಂಡು ರಾತ್ರಿಗೆ ಒಂದು ಮೀಲ್ ಹೊಟ್ಟೆ ತುಂಬ ತಿನ್ಕೊತೀನಿ. 7:30 ಹೊತ್ತಿಗೆಲ್ಲ ಊಟ ಮುಗಿಸ್ತೀನಿ. ಕರೆಕ್ಟಾಗಿ ನಾನು 12:30ಗೆಲ್ಲ ಮನೇಲಿದ್ದಿದ್ದು ಟೊಮೆಟೊ ರೇಟೆಲ್ಲ ಕಮ್ಮಿ ಅಲ್ಲೋ ಜಾಸ್ತಿನೇ ತಂದು ಇಟ್ಕೊಂಡಿರ್ತೀನಿ. ಟೊಮೆಟೊ, ಸೌತೆಕಾಯಿ ಮಸ್ಟ್ ಆ್ಯಂಡ್ ಶುಡ್ ಮನೇಲಿ ಇದ್ದೇ ಇರುತ್ತೆ. ದೇವರಾಜುಗೂ ಎಲ್ಲ ಕೊಟ್ಟು ಕಳಿಸ್ತೀನಿ ಅಲ್ವಾ, ರಾತ್ರಿ ಹೊತ್ತಿಗೆ ಎಲ್ಲ ಒಂದೊಂದ್ಸಲ ತೊಗೊಂಡೋಗ್ತಾರೆ. ಹಾಗಾಗಿ ಯಾವಾಗಲೂ ಸೌತೆಕಾಯಿ ಸ್ಟಾಕ್ ಇದ್ದೇ ಇರುತ್ತೆ. ನಾನು ಇದನ್ನೇ ತಿನ್ಕೊಂಡು ಬಿಡ್ತೀನಿ ಸ್ನ್ಯಾಕ್ಸ್ ಥರ ಮಧ್ಯಾಹ್ನ 12 ಗಂಟೆಗೆ. ಆಮೇಲೆ ಲೈಟ್ ಫುಡ್ಡೆಲ್ಲ ಇದು ಖಾರ ಪೊಂಗಲು, ಹಾಗಾಗಿ ಹಸು ಕಾಣಿಸ್ತು ನನಗೆ, ಅದಕ್ಕೋಸ್ಕರ 2 ಗಂಟೆಗೆ ಮತ್ತೆ ಲೈಟಾಗಿ ಪೊಂಗಲ್ ಮಾತ್ರನೇ ತಿಂದು ಚಿಟ್ಟೆ ಮನಗಿಸ್ಬೇಕಲ್ಲ, ಅವಳ ಜೊತೆಗೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಸಂಜೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ಆ ಕ್ರೇವಿಂಗ್ಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸುಡೋ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ಸಹ ಟ್ರೈ ಮಾಡ್ಬೋದು. ದಿನದಲ್ಲಿ 2 ಟೈಮ್ ಬಿಸಿ ನೀರು ಕುಡಿಯೋದ್ರಿಂದ ಸ್ವಲ್ಪ ಫ್ಯಾಟ್ ಕಮ್ಮಿ ಆಗುತ್ತೆ ಅನ್ನೋದು ನಾನು ಕೇಳಿದ್ದೀನಿಲ್ಲೋ. ಹಂಗಾಗಿ ಚೆನ್ನಾಗಿ ಕುಡಿದ್ಮೇಲೆ ಏನಾಗುತ್ತೆ, ನಾವು ಮಧ್ಯಾಹ್ನ ಎಲ್ಲ ತಿಂದಿರ್ತೀವಿ, ಚೆನ್ನಾಗಿ ತೇಗ್ ಬರುತ್ತೆ. ನನಗೆ ಅದು ತುಂಬ ಫೀಲ್ ಆಗುತ್ತೆ ಅದು ಕುಡ್ದಾಗ ಬಿಸಿನೀರು. ಸಂಜೆ ಹೊತ್ತು ಮಾತ್ರ ಅರ್ಧ ಗ್ಲಾಸು, ಅದು ಸ್ವಲ್ಪ ಸುಡಂಗೆ ಕುಡಿತೀನಿ ಆಯಿತಾ. ಅದು ಕುಡಿತಿದ್ದಂಗೆ ಇಲ್ಲಿರೋದೆಲ್ಲ ತೇಗಿ ಆರಾಮಾಗಿ ಕೆಳಗಡೆ ಇಳಿಯುತ್ತೆ. ತೇಗ್ಬಿಡ್ತೀನಿ, ಅವಾಗ ಏನೇ ತಿಂದರೂ ಜೀರ್ಣ ಆಗುತ್ತೆ ಅಂತ ಫೀಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿನೀರು ಕುಡಿದಾಗ. ದಿನದಲ್ಲಿ 2 ಟೈಮ್ ಬಿಸಿ ನೀರು ಕುಡಿತೀನಿ, ಇನ್ನು ಬಾಕಿ ಟೈಮ್ ತಣ್ಣೀರು. ನೋಡೋಣ ಎಷ್ಟು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಒಳ್ಳೆಯದು, ನನಗೇನು ತುಂಬ ಅಲ್ಲ, 2-3 kg ಇಳಿದ್ರೆ ಸಾಕು ನನಗೆ, ಅದಕ್ಕಿಂತ ಜಾಸ್ತಿ ಬೇಡ. ನಾನು ಹೈಟ್ ಇರೋದ್ರಿಂದ ನೀಟಾಗಿ ಕಾಣಿಸ್ತೀನಿ, ಒಂದು 2-3 kg ಕಮ್ಮಿ ಆದರೆ ಸಾಕು. ನೋಡೋಣ, ಅದು 4 ಮಂತ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಚಾಲೆಂಜ್ನ ಯಾವ ಥರ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು. 83 kg ನಾನು ತೋರಿಸಿದ್ದೀನಿ ಎಷ್ಟಿದ್ದೀನಿ ಅಂತ. ಇನ್ನು 4 ಮಂತ್ಸಲ್ಲಿ ನಾನು ನಿಮಗೆ ತೂಕ ಹಾಕಿ ತೋರಿಸ್ತೀನಿ. ಇದೇನಾರು ವರ್ಕ್ ಆಗಿದ್ರೆ ಅಟ್ಲೀಸ್ಟ್ ಒಂದು 2-3 kg, ಒಂದು 2 kg ಅಥವಾ 1 kgನಾರು ಇಳ್ದಿದ್ರೆ ಪರವಾಗಿಲ್ಲ, ಮಾಡಿರೋದು ವರ್ಕ್ ಆಗ್ತಿದೆ ಅಂತ ಅದನ್ನೇ ಕಂಟಿನ್ಯೂ ಮಾಡೋದು. ಇಲ್ಲ ಒಂದು ಅರ್ಧ kgನೂ ಇಳ್ದಿಲ್ಲ, ಇದ್ದಂಗೆ ಇದ್ದೀನಿ ಅಂತ ಅಂದರೆ ನೋಡೋಣ, ಸ್ವಲ್ಪ ಲೈಟಾಗಿ ಡಯಟ್ ಶುರು ಮಾಡೋದು. ಅಂದರೆ ಎಲ್ಲ ಇನ್ನೊಂಚು ಕಮ್ಮಿ ತಿನ್ನೋ ಥರ ಮಾಡಿಕೊಂಡು ಸಣ್ಣ ಆಗ್ಬೋದು ಅಲ್ವಾ. ಇದು ನನಗೆ ತೋಚಿರೋ ಥರ ಅಂತ ಅಲ್ಲ, ನಾನು ತಿಳ್ಕೊಂಡು ನನಗೆ ಎಷ್ಟು ಗೊತ್ತಿದೆಯೋ ಅದ್ರ ಮೂಲಕ ನಾನು ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾನು ಅನ್ಹೆಲ್ದಿ ಫುಡ್ ತಿನ್ನಲ್ಲ, ಹೊರ್ಗಡೆದು ಜಾಸ್ತಿ ಪ್ರಿಫರ್ ಮಾಡಲ್ಲ, ಹೋಟೆಲ್ಸ್ ಪ್ರಿಫರ್ ಮಾಡಲ್ಲ, ಜಂಕ್ ಫುಡ್ ಪ್ರಿಫರ್ ಮಾಡಲ್ಲ. ಮನೇಲಿ ಏನಿದೆಯೋ ಅದರಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ವಾರದಲ್ಲಿ 2 ಟೈಮ್ ನಾನ್ ವೆಜ್ ಮಾಡಿದ್ರು ಅದಕ್ಕೆ ಸುತ್ತಮುತ್ತ ಹೇಗೆಲ್ಲ ಇರಬೇಕು ತಿನ್ನುವಾಗ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡು ತಿಂತೀನಿ. ಹಾಗಾಗಿ ನನಗಿದು ವರ್ಕೌಟ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹೊರ್ಗಡೆದೆಲ್ಲ ಅಪರೂಪಕ್ಕೆ ತಿಂತೀನಿ. ಗೋಬಿ ನನಗೆ ತುಂಬ ಇಷ್ಟ, ಅಟ್ಲೀಸ್ಟ್ 1 ಮಂತ್ಗೆ ಒಂದ್ಸತಿನಾದ್ರು ತಿನ್ನಲೇಬೇಕು, ಇರೋಕ್ಕಾಗಲ್ಲ. ಅದನ್ನಂತೂ ಸ್ಕಿಪ್ ಮಾಡಲ್ಲ, 1 ಮಂತ್ಗೆ ಒಂದ್ಸಲಿ ಗೋಬಿ ತಿಂತೀನಿ. ಅದು ಬಿಟ್ಟರೆ ಇನ್ನೇನು ಬ್ಯಾಡ್ ಹ್ಯಾಬಿಟ್ ಇಲ್ಲ ನನಗೆ. ಪಾನಿಪುರಿ ವಾರಕ್ಕೊಂದ್ಸಲ ತಿನ್ನೋದು, ಬೇಲ್ಪುರಿ ಇವೆಲ್ಲ ಏನೂ ಇಲ್ಲ. ಗೋಬಿ ಒಂದು ಮಸ್ಟ್ ಆ್ಯಂಡ್ ಶುಡ್ ಒಂದು 20 ಡೇಸ್ ಅಥವಾ ತಿಂಗಳಿಗೊಂದ್ಸಲ ತಿನ್ನಬೇಕು ಅಂತ ಆಸೆ, ತಿಂತೀನಿ, ಅದೊಂದನ್ನು ಮಿಸ್ ಮಾಡಲ್ಲ. ಹೋಟೆಲ್ ಊಟ ಅಂತೂ ನಮ್ಮ ಮನೆಗೆ ತರಿಸೋದೇ ಇಲ್ಲ, ಅಪರೂಪ 6 ತಿಂಗಳಿಗೋ ವರ್ಷಕ್ಕೋ ಒಮ್ಮೆ ಅಂತ ತರಿಸಿ ತಿನ್ನೋದು.
ಎಷ್ಟೇ ಲೇಟ್ ಆದರೂ ನಾನೇ ಎಲ್ಲೇ ಊರಿಗೆ ಹೋಗಿ ಜರ್ನಿ ಮಾಡ್ಕೊಂಬಂದ್ರು ಮನೇಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ವರ್ಕೌಟ್ ಆಗ್ಬೋದು ನಾನು ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೆ. ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿರುತ್ತೆ ಅಲ್ವಾ. ಒಂದೊಂದ್ಸಲ ಏನು ಮಾಡ್ತೀನಿ ಗೊತ್ತಾ, ನಾನ್ ವೆಜ್ ಏನಾದ್ರು ತಿಂದಿರ್ತೀನಿ ಅಲ್ವಾ, ಅವಾಗ ಹೆವಿ ಇರುತ್ತೆ. ಆಗ ಸಂಜೆನೂ ಒಂದು 1/4 ಗಂಟೆ ವಾಕ್ ಮಾಡಿಬಿಡ್ತೀನಿ ಥ್ರೆಡ್ಮಿಲಲ್ಲಿ. ಇನ್ನು ನಾನ್ ವೆಜ್ ಏನೂ ಇಲ್ಲ, ಬರೀ ವೆಜ್ಜೇ ತಿಂದಿರೋದು 3 ಟೈಮು ಅಂತಂದರೆ 2 ಟೈಮ್ ಏನು. ಹಾಗೆ ವೆಯ್ಟ್ ಲಾಸ್ ಜರ್ನಿಲಿ ನಿದ್ದೆ ತುಂಬ ಚೆನ್ನಾಗಿ ಮುಖ್ಯ. ನಾವು ಲಾಸ್ ಮಾಡಬೇಕು ಅಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು. 8 ಅವರ್ಸ್ ನಿದ್ದೆ ಮಾಡಲೇಬೇಕು. ನನಗೆ ನಿದ್ದೆ ಜಾಸ್ತಿ ಬರೋದಿಲ್ಲ, ನಾನು ಲೇಟಾಗಿ ಮನಿಕೋತಾ ಇದ್ದೆ ಯೂಶ್ವಲಿ ಯಾವಾಗಲೂ. ಈಗೀಗಂತೂ ವಾಕ್ ಮಾಡ್ತಾ ಇರೋದ್ರಿಂದ ಬೇಗ ನಿದ್ದೆನೂ ಬರ್ತಾಯಿದೆ. ಜೊತೆಗೆ ಇನ್ನೊಂದೇನು ಅಂತಂದರೆ ನಾನು ಸಂಜೆ ಸ್ನಾನ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ಸಂಜೆ ಸ್ನಾನ ಮಾಡೋದ್ರಿಂದ ಬೇಗ ನಿದ್ದೆ ಬರುತ್ತೆ. ಇದು ನನಗೆ ಆದ ಅನುಭವ. ಮಾರ್ಕೆಟ್ಗೆ ಹೋಗಿ ಬಂದು ಹಣ್ಣುಗಳಿರಲಿಲ್ಲ, ಮೆಣಕೆ ಹಣ್ಣು ತೊಗೊಂಡು, ಸೌತೆಕಾಯಿ ತೊಗೊಂಡು, ಮಾರ್ಟಲ್ಲಿ ಗೆಣಸು ಇಟ್ಟಿದ್ರು ಇವತ್ತು ಫ್ರೆಶ್ ಆಗಿ. ಅದಕ್ಕೆ ಒಂದು ಅರ್ಧ kg ಗೆಣಸು ತೊಗೊಂಡು ಮೊಟ್ಟೆ ತೊಗೊಂಡು ಬಂದೆ. ಸುಮ್ಮನೆ ಇರವ, ಅದಕ್ಕೆ ಹೊಟ್ಟೆ ತುಂಬ ಹಸಿವಾಗ್ತೈತೆ. ಅದಕ್ಕೆ ಈಗ ಸದ್ಯಕ್ಕೆ ಪಲಾವ್ ಮಾಡ್ತೀನಿ. ಪಲಾವ್ ಭಾನುವಾರ ಅಲ್ವಾ, ಎಗ್ ಪಲಾವ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಒಂಚೂರು ಗೆಣಸು ಬೇಯಿಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮೊಟ್ಟೆ ಜೊತೆಗೆ ಗೆಣಸನ್ನು ಬೇಯಕ್ಕಿಡ್ತಾಯಿದ್ದೀನಿ. ಸೌತೆಕಾಯಿನೂ ತುಂಬ ಫ್ರೆಶ್ ಇತ್ತು. kg 20 ರೂಪಾಯಿ, 4ರಿಂದ 5 ಸೌತೆಕಾಯಿ, ಎಳೆ ಸೌತೆಕಾಯಿ ಬಂತು. ಮತ್ತು ಗೆಣಸು 25 ರೂಪಾಯಿ kg, ಅರ್ಧ kg ತೊಗೊಂಬಂದು ತುಂಬ ಕಮ್ಮಿ ಬಜೆಟಲ್ಲಿ ಆರೋಗ್ಯಕರವಾಗಿರೋದು ತಂದು ನಿಮಗೆ ಈ ಡ್ರೆಸ್ಸಲ್ಲೂ ಸಹ ನಿಮ್ಗೆ ಒಂದು ಸ್ವಲ್ಪ ವೇರಿಯೇಷನ್ ಕಾಣುತ್ತೆ. ನನಗೆ ಗೊತ್ತಾಗ್ತದೆ ಸ್ವಲ್ಪ ಹೊಟ್ಟೆ ಲೂಸ್ ಆಗಿದೆ ನನಗೆ, ಏಕೆಂದರೆ ಹೊಟ್ಟೆ ಮುಂದೆ ಬಂದು ಕುತ್ಕೊಳ್ಳೋದು ಈಗ ಸ್ವಲ್ಪ ಒಳಗೋದಂಗೆ ಆಗಿದೆ. ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ. ನನಗೆ ಡ್ರೆಸ್ ಫೀಲ್ ಆಗ್ತಿದೆಯಲ್ಲ, ಲೂಸ್ ಆಗ್ತಾ ಇರೋದು, ಹಂಗಾಗಿ ತುಂಬ ಖುಷಿಯಾಗತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ಮೋಟಿವೇಶನ್ ಜಾಸ್ತಿನೇ ಸಿಕ್ತಂಗೆ, ಸಣ್ಣ ಆಗ್ತಾಯಿದ್ದೀನಿ ಅಂತ ಒಂದು ಮನವರಿಕೆ ಆಗ್ತಾಯಿದೆಯಲ್ಲ ನನಗೆ, ಅದು ಇನ್ನೂ ನನಗೆ ಜಾಸ್ತಿ ಪುಷ್ ಮಾಡ್ತಾಯಿದೆ. ಇನ್ನೂ ವರ್ಕೌಟ್ ಮಾಡು, ಚೆನ್ನಾಗಿ ಇನ್ನೂ ಆಹಾರದ ಬಗ್ಗೆ ತಿಳ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡೋಣ. ಮನೇಲಿರೋದನ್ನು ಜಾಸ್ತಿ ದುಡ್ಡು ಖರ್ಚಾಗಬಾರ್ದು, ಆಮೇಲೆ ಆರೋಗ್ಯಕರವಾಗಿರಬೇಕು, ರುಚಿಯಾಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಆ ಥರವಾಗೇ ಮಾಡ್ಕೊಂಡು ತಿನ್ನೋದು ನಾನು. ಇದನ್ನು ನೋಡೋದ್ರಿಂದ ನಿಮ್ಗಳಿಗೂ ಯೂಸ್ ಆಗುತ್ತೆ. ತುಂಬ ಬಜೆಟ್ ಖರ್ಚಾಗೋದಿಲ್ಲ. ಮನೇಲಿರೋ ನಮ್ಮಂಥ ಹೌಸ್ ವೈಫ್ಗಳು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಥ್ರೆಡ್ಮಿಲ್ ಇರೋದ್ರಿಂದ ನಾನು ವಾಕ್ ಮಾಡ್ತಾಯಿದ್ದೀನಿ. ಥ್ರೆಡ್ಮಿಲ್ ಇಲ್ಲಾಂದರೆ ನೀವೇ ಅಕ್ಕಪಕ್ಕ ಇರೋ ಪಾರ್ಕೋ ಅಥವಾ ರೋಡಲ್ಲೋ ಫ್ರೆಂಡ್ಸ್ ಜೊತೆಗೆ ವಾಕ್ ಮಾಡೋದಾಗಿರ್ಬೋದು, ಇಲ್ಲ ಮನೇಲೆ ಕೆಲವೊಂದು ಎಕ್ಸಸೈಸ್ ಯೋಗ ಮಾಡಿಕೊಂಡು ಸಹ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ಸಣ್ಣ ಆಗಲಿಕ್ಕೆ. ಫೈನಲಿ ಅಡುಗೆನೂ ಆಯಿತು, ಪಲಾವ್ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ, ಗೆಣಸು ತಿಂದು 1.5 ಗಂಟೆ ಆದಮೇಲೆ ಪಲಾವ್ ರೆಡಿ ಮಾಡಿಕೊಂಡೆ. ತುಂಬಾ ಹಸಿವಾಗ್ತಿತ್ತು. ಲೈಟ್ ವೆಯ್ಟ್ ಫುಡ್ ಅಲ್ವಾ, ಮಧ್ಯಾಹ್ನ ತಿಂದಿದ್ದು ಬೆಳಗ್ಗೆ ತಿಂದಿದ್ದೆಲ್ಲ, ಹಂಗಾಗಿ ತುಂಬ ಬೇಗನೆ ಹಸಿವಾಗ್ತಿತ್ತು ನನಗೆ. ಆಮೇಲೆ ಗೆಣಸು ಅಂತ ಅಷ್ಟೊಂದು ತಿನ್ನಲಿಲ್ಲ, 2 ಪೀಸ್ ತಿಂದಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಬೇಗನೆ 5-6ವರೆಗೆಲ್ಲ ನಂದು ಊಟ ರೆಡಿಯಾಗಿ ಹೋಗ್ಬಿಟ್ಟಿತ್ತು. 1 ಮೊಟ್ಟೆ, ತಟ್ಟೆ ತುಂಬ ಸೌತೆಕಾಯಿ, 1 ಬಟ್ಲು ಪಲಾವ್, ಇಷ್ಟಕ್ಕೆ ನನಗೆ ಹೊಟ್ಟೆ ತುಂಬೋಯ್ತು. ನೋಡಿದ್ರಲ್ಲ, ಇವತ್ತು ಕತ್ಲೇನೂ ಆಗಿಲ್ಲ, 6ವರೆಗೆಲ್ಲ ಊಟ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ, ಇವತ್ತು ಸ್ವಲ್ಪ ಕತ್ಲೆ ಆಗಿಲ್ಲ, ಹಸಿವು ಜಾಸ್ತಿ ಆಗ್ತಾಯಿದೆ. ಲೈಟ್ ಫುಡ್ ತಿಂದಿದ್ದಲ್ವಾ, ಹಂಗಾಗಿ ಬೇಗನೆ ಊಟ ಮಾಡ್ತಾ ಇದ್ದೀವಿ. ಯೂಶ್ವಲಿ ಒಂದು 7-7:15 ಮುಗಿಸ್ತೀವಿ. ಇವತ್ತು ಸ್ವಲ್ಪ ಬೇಗ ಮುಗ್ದಿದೆ ನಂದು. ಅವಳು ಸಿಂಚು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾಳಂತೆ. ಆಮೇಲೆ ನಂಗೆ ಪಲಾವ್ ಬಿಸಿ ಆದ್ಮೇಲೆ ತಿನ್ನೋಕ್ಕಾಗಲ್ಲ, ಬಿಸಿ ತಿನ್ಬಿಡ್ಬೇಕು. ದಿಢೀರಂತ ಮಾಡಿಕೊಂಡೆ. ನೋಡಿದ್ರಲ್ಲ, ಇವತ್ತಿನ ದಿನ ಪೂರ್ತಿ ಕಂಪ್ಲೀಟಾಗಿ ನಾನು ಏನೆಲ್ಲ ತಿಂತೀನಿ ಅಂತೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ. ವೆಯ್ಟ್ ಲಾಸ್ ಆಗಲಿಕ್ಕೆ ನಾನು ವಿತೌಟ್ ಡಯಟ್ ಮನೇಲಿರೋ ಒಂದು ಪದಾರ್ಥಗಳನ್ನ ಬಳಸಿ ನನಗೆ ಆರೋಗ್ಯಕರವಾಗಿ ಊಟನ ತಯಾರು ಮಾಡ್ಕೊಂಡು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹಂಗಾಗಿ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೂ ಅದಕ್ಕೇ ನನ್ನನ್ನು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಅನ್ಹೆಲ್ತಿ ಡಯಟ್ ಏನು ಮಾಡ್ದೇ ಇರೋದ್ರಿಂದ ನೀವು ಫಾಲೋ ಮಾಡ್ಬೋದು. ರಾತ್ರಿ ಊಟಕ್ಕೆ ಸೌತೆಕಾಯಿ, ಮೊಟ್ಟೆ ಮತ್ತು ಎಲೆಕೋಸು, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಮಾಡಿರೋಂಥ ಪಲಾವ್. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ವಾಟ್ ಎ ಈಟ್ ಇನ್ ಎ ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ, ನಾಳೆ ನಿಮಗೆ ನಾನು ಮಾಡ್ತಿರೋ ಡಯಟ್ ಬಗ್ಗೆ ಏನಾರು ಡೌಟ್ ಇದ್ದರೆ, ಇನ್ನೇನಾರ ಹೆಚ್ಚಿಗೆ ಏನಾರು ತಿಳ್ಕೊಬೇಕು ಅನ್ನೋದಿದ್ರೆ ಕಾಮೆಂಟ್ ಮಾಡಿ. ಬಾಯ್.